ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ, ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ಹುಣಸೂರಿನ ಹೆಸರಾಂತ ವ್ಯಕ್ತಿ, ಬಡವರ ಬಂಧು, ಸಮಾಜ ಸೇವಕರು, ರೈತ ಸಂಘ ರೈತ ಪರ್ವ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ನ ಹುಣಸೂರಿನ ಪತ್ರಕರ್ತರಿಂದ ನೇರ ಸಂದರ್ಶನ ನಡೆಸಲಾಯಿತು. ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದವರು, ನಾನು ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರವೇಶ ಮಾಡೋದಿಲ್ಲ ಹಾಗೂ ನನಗೆ ಅನೇಕ ಪಕ್ಷಗಳು ಆಹ್ವಾನಿಸಿದೆ. ನನ್ನ ನೇರವಾಗಿ ನಿರಾಕರಿಸಿದ್ದೇನೆ. ಯಾಕಂದರೆ ಮತ್ತು 2023 ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ರೈತರ ಸಂಘದಿಂದ ಬಿ ಫಾರ್ಮ್ ಅನ್ನು ನೀಡಕ್ಕೆ ಬಂದಿದ್ದರು. ನಾನು ಅದಕ್ಕೆ ನೇರವಾಗಿ ನಿರಾಕರಿಸಿದೆ ಅಂತ ಉತ್ತರಿಸಿದರು. ಮತ್ತು ನಾನಾ ಭಾಗಗಳಲ್ಲಿ ನನ್ನ ವೈಯಕ್ತಿಕ ಖರ್ಚುಗಳಿಂದ HKGN ಹೊಲಿಗೆ ತರಬೇತಿ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೇನೆ ಮತ್ತು ಸಾವಿರಾರು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ತರಬೇತಿ ಪಡಿತಾ ಇದ್ದಾರೆ. ಹಾಗೂ ನಾನು ಇದೇ ರೀತಿ ರೈತ ಪರ್ವ ಹೋರಾಟ ಸಮಾಜ ಸೇವೆ ಮೂಲಕ ಇವರ ಸರ್ಕಾರ ನನಗೆ ಗುರುತಿಸಿ ಡಾಕ್ಟರ್ ಪದವಿ ದೊರಕಿದೆ ಮತ್ತು ಸರ್ಕಾರ ತಂಬಾಕು ಬೆಳೆಗಾರರನ್ನು ಸೂಕ್ತ ಬೆಲೆ ನೀಡಬೇಕು ಅಂತ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ರು. ಇದೇ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಬರಲ್ಲ ಸರ್, ಖಂಡಿತ ರಾಜಕೀಯಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ನನಗೆ ಆ ರಾಜಕೀಯಕ್ಕೆ ಬರೋಕ್ಕೋಸ್ಕರ ಹೆಚ್ಚು ಕಡಿಮೆ ನನ್ನ ರೈತರ ಸಂಘದಿಂದಾನೆ ಅರಳಾಪುರ ಮಂಜೇಗೌಡರು ಮತ್ತು ಮಾಲಿಕ್ ಸಾರ್ ಅವರು, ಕೃಷ್ಣೇಗೌಡರು ಮತ್ತು ತುಂಬ ಹಲವಾರು ಜನಗಳು ನಮಗೆಲ್ಲ ಬಿ ಫಾರಮ್ ಈ ಎಲೆಕ್ಷನ್ನಲ್ಲಿ ಈಗ 2.5-3 ವರ್ಷದಲ್ಲಿ ಎಲೆಕ್ಷನ್ ಏನಾಯಿತು, ಆವಾಗಲೇ ನನಗೆ MLA ಎಲೆಕ್ಷನ್ಗೆ ಬಿ ಫಾರಮ್ಗೋಸ್ಕರ ಅವ್ರು ಓಡಾಡಿದ್ರು. ನಾವು ಮಾಡಿಕೊಡ್ತೀವಿ, ನೀವು ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಅಂದರು. ಇಲ್ಲ, ನನ್ನ ಎಲೆಕ್ಷನ್ ನಿಂತ್ಕೊಳ್ಳೋದಿಲ್ಲ ನಾನು. ಏನಕ್ಕೆ ಅಂತಂದರೆ ನಮ್ಮ ಶಾಸಕರು ನಮ್ಮ HP ಮಂಜುನಾಥ್ ಅವರು MLA ಅವರು ಇದ್ದಾರೆ. ಅವ್ರು ಬೇರೆಯವ್ರಿಗೆ ಮಾಜಿ ಆಗಿರ್ಬೋದು, ನಮಗೆ MLAನೇ ಅವರು. MLA ಅವ್ರ ಮನೆಗೆ ನಾನು ಹೋಗ್ಬಿಟ್ಟು ಒಂದು ಕೌನ್ಸಿಲರ್ ಎಲೆಕ್ಷನ್ ಟೈಮಲ್ಲಿ ನಾನೊಂದು UP ಬರಿಂದ ನಾನು ಕೌನ್ಸಿಲರ್ ಆಗಿ ನಿಲ್ತೀನಿ, ನನಗೊಂದು ಸಪೋರ್ಟ್ ಮಾಡಿ ಟಿಕೆಟ್ ಕೊಡಿ, ದುಡ್ಡು ಹಣಕಾಸನ್ನು ಸಪೋರ್ಟ್ ಬೇಡ, ನನಗೊಂದು ಕಾಂಗ್ರೆಸ್ಸಿಂದ ಒಂದು ಟಿಕೆಟ್ ಕೊಡಿ ಅಂದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು, ನೋಡಪ್ಪ ಒಳ್ಳೆ ಹೆಸರು ತೊಗೊಂಡಿದೆಯಾ, MLA ಎಲೆಕ್ಷನ್ ನಿಂತ್ಕೊಳ್ಳೋ ನಿನಗೆ ಅಷ್ಟು ನಿನ್ನ ಹೆಸರು ತೊಗೊಂಡಿದೆಯಾ, ಅದೆಂಥದ್ದು ಏನು ಮಾಡೋಂಗಿಲ್ಲ, ಒಂದು ಕೌನ್ಸಿಲರ್ ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಬದಲಿಗೆ ಈಗ ಏನೊಂದು ಒಳ್ಳೆ ಹೆಸರು ತೊಗೊಂಡಿದೆಯಾ ಆ ಹೆಸರು ಸಾಯ ಗಂಟೆ ಆಳಿಸ್ಕೊಂಡೋಗು. ರಾಜಕೀಯಕ್ಕೆ ಬಂದ್ಬಿಟ್ಟು ನಮ್ಮ ಹೆಂಡತಿ ಮಕ್ಕಳುಗಳೆಲ್ಲ ಬೀದಿಗೆ ಬರ್ತಾರೋ ಚೆನ್ನಾಗಿ ಗೊತ್ತು. ಚರಂಡಿ ಕ್ಲೀನ್ ಮಾಡಿಸಿದ್ರು ಬೈತಾರೆ, ಮತ್ತು ಚರಂಡಿ ಇಲ್ಲ ಮಾಡಿಸಿದ್ರು ಬೈತಾರೆ, ಲೈಟ್ ಹಾಕ್ಸಿದ್ರು ಬೈತಾರೆ, ಲೈಟ್ ಇಲ್ಲ ಹಾಕ್ಸಿದ್ರು ಬೈತಾರೆ ಅಂತ ಒಂದು ಬುದ್ಧಿ ಅವರು ಸ್ವಂತ ನಮ್ಮ ಮಂಜಣ್ಣ ಅವ್ರ ಮನೇಲಿ ಹೋಗಿ ನಾನು ಕೇಳೋದಕ್ಕೆ ಮಂಜಣ್ಣನ ಕೂಡಿಸ್ಕೊಂಡು ಆ ಬುದ್ಧಿ ಹೇಳಿದ್ರು, ಬೇಡ ನಿನಗೆ ರಾಜಕೀಯ ಬೇಡ, ರೈತರುಗಳಲ್ಲಿದೆ ಅದೇ ಒಂದು ಒಳ್ಳೆ ಗುರಿ, ನೀನು ಆ ಕೆಲಸ ಮಾಡಪ್ಪ, ಅದನ್ನು ಬಿಟ್ಟು ಈ ರಾಜಕೀಯಕ್ಕೆ ಬರಬೇಡ, ರಾಜಕೀಯ ಟೈಮಲ್ಲಿ ಏನು ಸಪೋರ್ಟ್ ಬೇಕು ಅದನ್ನು ಮಾಡಿಬಿಟ್ಟು ಅಲ್ಲಿಗೆ ಕ್ಲಿಯರ್ ಮಾಡ್ಕೊಬಿಡು, ಏನಿದೆ ಆ ಹೆಸರು ಉಳಿಸ್ಕೊಂಡು ಹೊಂಟೋಗ್ಬಿಡು. ನೀನು ರಾಜಕೀಯ ಈಗ ನೀವು ನಿಂತ್ಕೊಂಡ್ರೆ ಇವಾಗ ಒಂದು ಕೌನ್ಸಿಲರ್ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಬೀದಿಲಿ 400 ಹೋಟೆಲ್ಗೆ ಗೆಲ್ಬೋದು, 400 ಜನಕ್ಕೆ ಕೌನ್ಸಿಲರ್ ಆಗಿರ್ತೀಯ. ಇದೇ ಒಂದು ರೈತರ ಸಂಘದಲ್ಲಿದ್ದರೆ ನೀನು ಇವತ್ತು 10,000 ಜನ ಇರ್ಬೋದು, ನಾಳೆ 20,000 ಜನ ಇರ್ತಾರೆ, ನಾಳೆ 50,000 ಜನ, 50,000 ಜನಕ್ಕೂ ನೀನು ರಾಜ್ಯಾಧ್ಯಕ್ಷ ಆಗಿ ನೀವು ಸರ್ಕಾರಕ್ಕೆ ಪಾಪನೇ ಅನ್ಯಾಯ ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ಸರ್ಕಾರದವರು ನಾನು ಹೇಳಿದ್ನಲ್ಲ, ಮಳೆ ಬೇಡ ಅಂತ ಸರ್ಕಾರ ಹೇಳಿಲ್ವಲ್ಲ, ರೈತರಿಗೆ ಅನ್ಯಾಯ ಆಗಲಿ ಅಂತ ಸರ್ಕಾರ ಹೇಳೈತಾ ಇಲ್ಲ ತಾನೇ. ನಮಗೆ ರೈತರುಗಳಿಗೆ ಅನ್ಯಾಯ ಆಗಿದೆ, ಈಗ ನೀವು ಸರ್ಕಾರ ಹತ್ರ ನಾವು ಕೇಳ್ತಾ ಇದ್ದೀವಿ, ಇಲ್ಲ ಸ್ವಾಮಿ ನಾವು ಲೋನ್ಗಳು ತೊಗೊಂಡಿದ್ವಿ ಅದನ್ನು ಮನ್ನಾ ಮಾಡಿಕೊಡಿ ಅಂತ ಇದ್ದೀವಿ, ಅದನ್ನು ಮಾತ್ರ ಮನ್ನಾ ಮಾಡಿಕೊಡಿ, ನಮ್ಗೆ ಅಷ್ಟೇ ಸಾಕು. ಮನ್ನಾ ಈಗ ಒಬ್ಬರದ್ದು 1 ಲಕ್ಷ ಇರುತ್ತೋ, ಒಬ್ಬರದ್ದು 10 ಲಕ್ಷ ಇರುತ್ತೋ, ಇಬ್ಬರದ್ದು 5 ಲಕ್ಷ ಇರುತ್ತೋ. 10 ಲಕ್ಷ ಇರೋದ್ರಲ್ಲಿ ಒಂದು ಅವ್ನಿಗೆ ಕಡಿಮೆ ಒಂದು 4 ಲಕ್ಷ ಆದರೂ ಮಾಡಿದ್ರೆ ಅವನು ಸ್ವಲ್ಪ ಉಸಿರು ಬರುತ್ತೆ. 1 ಲಕ್ಷ ಇರೋನಿಗೆ 1 ಲಕ್ಷನೂ ಮಾಡಬೇಕು. ನೀವು ಸರ್ಕಾರ ಮನಸ್ಪಟ್ರೆ ಯಾರನ್ನ ಬೇಕಾದರೂ ಮಾಡಬೇಕು. ಸರ್ ಹೇಳೋಕ್ಕೆ ಇಷ್ಟಪಡೋದೇನಂತಂದರೆ, ನಾವು ಹೆಣ್ಮಕ್ಳುಗಳು ಏನಿದ್ದಾರೆ, ಹೆಣ್ಮಕ್ಳುಗಳಿಗೆ ತರಬೇತಿ ಏನಕ್ಕೆ ಕೊಡ್ತಾಯಿದ್ದೀವಿ ಅಂತಂದರೆ, ಈಗ ಕಟ್ಕೊಂಡಿದ್ದು ಗಂಡೀರು ಏನು ಮಾಡ್ತಾರೆ ಅಂತಂದ್ರೆ 4-5 ಸಂಘದಲ್ಲಿ ಎಲ್ಲ ನಿಲ್ಲಿಸ್ಕೊಳ್ಳೋದು, ಪಾಪ ಹೆಂಡತಿಯವ್ರಿಗೆ ನಿಂತ್ಕೊಂಡು ಸಂಘ ತೊಗೊಳ್ಳೋದು, ದುಡ್ಡು ಕಟ್ಟಲ್ಲ, ತೊಂದರೆ ಆಗುತ್ತೆ. ಆಮೇಲೆ ಕೆಲವ್ರು ಬಿಡ್ಬಿಟ್ಟೆ ಹೊಂಟವ್ರೆ, ಸಂಘ ಕಟ್ಟಬೇಕು ಅಂತ ಅವ್ರ ಕೈಯಲ್ಲಿ ತೊಗೊಳ್ಳೋದು ಈಸಿಯಾಗಿ ತೊಗೊಬಿಡ್ತಾರೆ. ಆಮೇಲೆ ಹೆಂಡತಿಯವ್ರ ಮೇಲೇ ತೊಗೊಂಡು ಗೂಬೆ ಕುಣಿಸ್ಬಿಟ್ಟು ಏನು ಮಾಡ್ತಾರೆ, ಹೆಂಡತಿಯರಿಗೆ ಬಿಡ್ಬಿಟ್ಟು ಓಡಾಯ್ತಾರೆ. ಇದಕ್ಕೋಸ್ಕರ ಅಂಥ ಹೆಣ್ಮಕ್ಳುಗಳಿಗೆ ಅನ್ಯಾಯ ಆಗಬಾರ್ದು. ನಾವು ದುಡ್ದು ತಿಂತೀವಿ ಅನ್ನೋದು ಅವರೇ ಗ್ಯಾರಂಟಿ ಕೊಟ್ಕೋಬೇಕು.
ಅದಕ್ಕೋಸ್ಕರ ಈ ಪ್ರಯತ್ನ ಪಟ್ಟು ನಾನು ಇದನ್ನು ಒಂದು ಒಲೆ ಅಂಥದ್ದು ಬಟ್ಟೆ ಒಲೆ ಅಂಥದ್ದು ಅವ್ರವ್ರಿಗೆ ಕಲಿಸ್ಕೊಟ್ರೆ ಅವ್ರವ್ರ ಜೀವನ ಎಲ್ಲಾದರೂ ಮಾಡ್ಕೋಬೋದಲ್ಲ ಅಂತ ನಾನು ನಿರ್ಧಾರ ತೊಗೊಂಡು ಒಂದು 5-6 ವರ್ಷದಿಂದ ಇದನ್ನು ಮಾಡ್ತಾಯಿದ್ದೀನಿ. 35 ವರ್ಷದಿಂದ ನನ್ನ ಸೋಷಲ್ ವರ್ಕ್ ಮಾಡ್ತಾ ಇರೋದು. ಈ ಹೊಲಿಗೆದಾರ ಮಿಷಿನ್ನು ಮಾಡ್ತಾ ಇರೋದು ಹೆಚ್ಚು ಕಡಿಮೆ ಒಂದು 7 ವರ್ಷ, 6-7 ವರ್ಷ ಆಯಿತು. ಆವಾಗಲಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೋಷಲ್ ವರ್ಕ್ 5 ಕಡೆ ನಡೀತೈತೆ ಸರ್. ಅದು ನಾನು ಬರ್ತ್ಡೇ ಮಾಡ್ಕೋಬೇಕು ಅಂತ ಅನ್ನಿಸ್ಕೊಂಡು ಮಾಡ್ಕೊಂಡಿಲ್ಲ ಸರ್. ನಾನು ಯಾವತ್ತೂ ನನ್ನ ಜೀವನದಲ್ಲಿ ನನಗೆ 52 ವರ್ಷ ಏಜ್ ಆಯಿತು. ನಾನು ಒಂದು ದಿವಸನೂ ನನ್ನ ಬರ್ತ್ಡೇನೇ ಮಾಡ್ಕೊಂಡಿಲ್ಲ. ಬಟ್ ಈ ಡಾಕ್ಟ್ರು ಅವಾರ್ಡ್ ಸಿಕ್ಕಿತ್ತಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಅದೊಂದು ಫಂಕ್ಷನ್ ಮಾಡಿದೆ. ಆ ಫಂಕ್ಷನಲ್ಲಿ ಮಾಡಬೇಕಾದ್ರೆ ನಾನು ಒಂದು 200-250 ಮಿಷಿನ್ಗಳು ಕೊಟ್ಟೆ. ಅದಕ್ಕಿಂತ ಮುಂಚೆ 3,000-4,000 ಮಿಷಿನ್ ಆಲ್ರೆಡಿ ಕೊಟ್ಟಿದ್ದೀನಿ ನಾನು. ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ ಕೇಳ್ಕೋಬೋದು. ಪ್ರೂಫ್ ಕಟ್ಕೊಂಡು ಬರೋದೇನೂ ಇಲ್ಲ. ನನ್ನ ಮನಸಾರೆ ನಾನು ಕೊಟ್ಟಿದ್ದೀನಿ, ಅದಕ್ಕೆ ಪ್ರೂಫ್ ಕಟ್ಕೊಂಡೇನು. ಅಪ್ಪ ಹಾಕಿದ ಹಾಲದ ಮರ ಒಂದೇ ಅಂದ್ಕೊಂಡು ಯಾವ ಗಂಟ ಅದೇ ಹೊಗೆ ಸಪ್ಪೆ ಅಂದ್ಕೊಂಡು ಹೋಯ್ತಾ ಇರ್ತಾರೆ. ಆವಾಗ ಗಂಟನೂ ಈ ರೈತರುಗಳಿಗೆ ಇದರಲ್ಲಿ ಅನ್ಯಾಯ ಆಗೋದು ತಪ್ಪೋದಿಲ್ಲ. ರೈತರುಗಳಿಗೆ ಕೈ ಮುಗ್ದು ಕೇಳ್ಕೊತೀನಿ ಏನಂತ ಅಂದರೆ, ಹೊಗೆ ಸೊಪ್ಪು ಅಂತಾನೆ ಬೆಳ್ಕೊಂಡಿರ್ತೀರ. ಶುಂಠಿ ಇದೆ, ಅರಿಶಿನ ಇದೆ, ಬಾಳೆ ಇದೆ, ತರಕಾರಿ ಇದೆ, ಬೆಳೀರಿ. ಅವಾಗ ನೋಡಿ ನೀವು ಇದು ಹೊಗೆ ಸೊಪ್ಪನ್ನ ಕಡಿಮೆ ಮಾಡಿ ತಾನಾಗಿ ಅವರೇ ತೊಗೊಂಡ್ಬಂದು ಈಗ 17 kg ತಂದು ನಿಲ್ಲಿಸೋರಲ್ವಾ. 1800 kg ಇತ್ತು ಸಿಂಗಲ್ ಲೈಸೆನ್ಸ್ಗೆ, ಡಬಲ್ಗೆ 2000 ಚಿಲ್ಲರೆ ಇದ್ದಿದ್ದು. ಇವತ್ತನ್ನ ನೀವು 1017 kg ತಂದು ನಿಲ್ಲಿಸಿದ್ದೀರಲ್ಲ, ನೀವು ಹೊಗೆ ಸೊಪ್ಪೇ ಹಾಕೋದು ಬಿಡ್ಬಿಡಿ. 2,500 kg ತಂದು ನಿಲ್ಲಿಸಿಲ್ಲ ಅಂದರೆ ಕೇಳಿ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ರೈತರುಗಳಿಗೆ ಈಗ ನಾನು ಬೋರ್ಡ್ಗೆ ಹೋಗ್ಬಿಟ್ಟು ನಾನು ಸ್ಟ್ರೈಕ್ ಮಾಡಬೇಕಾದ್ರೆ ಕೆಗ್ಗುಂಡಿಲಿ ಏನು ಹೇಳಿದ್ರು ಗೊತ್ತಾ, ನಾವು ಎಷ್ಟಕ್ಕಾದರೂ ಮಾಡ್ಕೋತೀವಿ ನಾವು ಸಾರು. ಹೇಗೆ ಅಂತ ಅಂದರೆ, ನಾನು ಎಚ್.ಪಿ. ಮಂಜುನಾಥ್ ಅವರಿಗೆ ನಾವು ಒಂದು ತಾರೀಫ್ ಮಾಡಬೇಕು. ಏನಂತ ಅಂದರೆ, ನಾನು ಯಾವುದೇ ಮೂಲೆಯಲ್ಲಿ ನಿಂತಿರಲಿ, ನನಗೆ ನೋಡಿದ್ರೆ ನನಗೆ ಸಾವ್ಕಾರ ಅಂತ ಕರೀತಾರೆ. ನಾನು 1000 ಸತಿ ಹೇಳಿದ್ದೀನಿ, ನನಗೆ ಸಾವ್ಕಾರ ಅಂತ ಹೇಳಬೇಡಿ, ನನ್ನ ಹೆಸರು ಶುಕೂರ್ ಅಂತಾನೆ ಕೂಗಿ ಅಂದ್ಕೊಂಡು. ಎಷ್ಟು ಜನ ಇರಲಿ ಅಷ್ಟು ಜನಕ್ಕೆ ಮುನ್ಗಡೆ ನನಗೆ ಕೂಗ್ತಾರವರು. ಅದು ಗ್ರೇಟ್ ಅಂತೀನಿ. ಆಮೇಲೆ ಅವರು MLA ಇದ್ದಾಗ ತುಂಬ ಕೆಲಸಗಳು ಮಾಡೋರು. 1000 ಕೋಟಿ ಹಣ ತಂದವರು ಹುಣಸೂರಿಗೆ. ಒಣಗಿರೋ ಕೆರೆಗಳು ತೊಗೊಂಡೋಗಿ ತುಂಬಿದಿರೋದು ಮಹಾನ್ ವ್ಯಕ್ತಿ ಅಂತಂದರೆ ಮಂಜಣ್ಣನೇ. ಇವತ್ತೊಂದು ಸ್ವಲ್ಪ MLA ಎಲೆಕ್ಷನಲ್ಲಿ ಸ್ವಲ್ಪ ಗಡ್ಬಡಾಗಿ 1,500-2,000 ಓಟಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ. ಬಟ್ ಅವ್ರು ತಿಳಿದಿರೋ ಅವ್ರು ಸೋತವ್ರು ಅಂದ್ಕೊಂಡು. ಬಟ್ ನಾವು ತಿಳಿದಿರೋ ಅವ್ರು ಸೋತಿಲ್ಲ. ಯಾವತ್ತೂ ನಮ್ಮ ಹುಣಸೂರಿನ ಮಣ್ಣಿನ ಮಗನೇ. ಆಮೇಲೆ ಯಾವತ್ತಾದರೂ ಅವರು ಒಂದು ದಿವಸ ಮಿನಿಸ್ಟ್ರೂ ಆಗ್ತಾರೆ, ಒಂದು ದಿವಸ ಈಗ ಮತ್ತೆ ನೆಕ್ಸ್ಟ್ ಅವ್ರು MLAನೂ ಆಗ್ತಾರೆ. ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್.